ಅಬ್ಬಬ್ಬಬ್ಬಬ್ಬ ಏನು ಮಳೆ ಇದು! ಒಂದು ತಿಂಗಳಿಂದ ಮಳೆ ಬಿಡ್ತಾನೆ ಇರಲಿಲ್ಲ. ಹೊಲಕ್ಕೆ ಹೋಗೋಕ್ಕೂ ಬಿಡಲ್ಲ, ಹೊರಗಡೆ ಬರೋಕ್ಕೂ ಬಿಡಲ್ಲ, ಬಟ್ಟೆ ಒಗೆಯೋಕ್ಕೂ ಬಿಡಲ್ಲ, ಏನು ಕೆಲಸ ಮಾಡೋಕ್ಕೂ ಬಿಡಲ್ಲಪ್ಪ. ಮನೆಯಲ್ಲೇ ಹೊಚ್ಕೊಂಡು ಮಲ್ಕೊಂಡ್ಬಿಡ್ಬೇಕು ಈ ಮಳೆ ಎಲ್ಲ ಅತ್ಲಾಗೆ. ನೆನ್ನೆ ಒಣಗಿಸಿಟ್ಟಿದ್ದು ಹೆಂಗೋ ಮಳೆ ಬರೋ ಅಷ್ಟರಲ್ಲಿ ಎತ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಅದನ್ನು ಯಾರು ಮತ್ತೆ ಒಣಗಿಸ್ತಾರೆ? ನೋಡೋಣ. ಹೆಂಗೋ ಎಲ್ಲ ಒಣಗಿದೆ ಅಪ್ಪ, ಸಾಕು. ಇನ್ನೊಂದು ವಾರಕ್ಕೆ ಒಗೆಯೋಂಗಿರಲ್ಲ ಅತ್ಲಿಗೆ. ಇಲ್ಲೂ ಒಂದಿತ್ತಲ್ಲ ಅರ್ವಿ ನಮ್ಮ ಒಂದು, ಏನಾಯಿತು? ಅಯ್ಯೋ ಇವ ಹೆಂಗೆ ಗೊತ್ತಾದ್ರೆ ಅಷ್ಟೇ. ಮತ್ತು ಯಾರು ಎತ್ಕೊಂಡ್ರು ಅರ್ವಿ? ಒಣಗಿಸಿಟ್ಟಿದ್ದು ಅರ್ವಿನೂ ಎತ್ಕೊಳ್ಳೋ ಅಷ್ಟು ಕಳ್ರಾಕ್ಬಿಡ್ತಾರೆ. ಇವ್ರನಾಗ ಯಾರೂ ಎತ್ಕೊಂತಿರ್ಲಿಲ್ಲ. ಇದೇನಿದು 2 ದಿನಕ್ಕೆ ಎತ್ಕೊಂಡ್ಬಿಡ್ತಾರೆ? ಯಾರು ಒಣಗಿಸಿದ್ರು ನಮ್ಮ ಅರ್ವಿ ಪಕ್ಕದಲ್ಲಿ? ಅದೇ ಮಲ್ಲಿ ಒಣಗಿಸಿದ್ಲು. ಅದೇ ನಾನು ಅಂದ್ಕೊಂಡೆ ಆಕೆ ಸರಿ ಇಲ್ಲ ಮೊದಲ. ಹೋಗಿ ಕೇಳೋಣ. ಅವಳು ಅರ್ವಿಯಾಗ ಎತ್ಕೊಂಡು ಹೋಗಿರ್ತಾಳೆ ಆಕಿ. ಆಕೆ ಸರಿ ಇಲ್ಲ ಆಕಿ ಮೊದಲೇ. ಅರ್ವಿನೂ ಕಳ್ತನ ಮಾಡ್ತಾಳೆ ನೋಡಾಕಿ. ಮಲ್ಲಿ, ಮಲ್ಲಿ ಬಾರೆ ಹೊರಗಡೆ. ಯಾರಾದರೂ ಹೆಂಗಾದ್ರೂ ಹಾಳಾಗೋಗ್ಲಿ, ಈಕಿ ಅಂತೂ ಒಳಗಡೆ ಸೇರ್ಕೊಂಡ್ಬಿಟ್ರೆ ಹೊರಗಡೆ ಬರೋದೇ ಇಲ್ಲ. ಬಾರೆ ಹೊರಗಡೆ ಗಾಡ. ಅದ್ಯಾಕೆ ಬೇ ಅಷ್ಟು ಕೂಗಾಡ್ತೀಯ? ಗಂಟ್ಲೈತ ಏನ್ ನಿಂದು? ನಿಧಾನ ಕರೆದ್ರೆ ಏನು ಬರಲ್ಲ ಅಂತೀನಾ? ಏನು ಹೇಳು? ನಿಧಾನ ಕರೀತಾರೆ ನಿಂಗೆ. ಜೋರಾಗಿ ಕರೆದ್ರೆ ಬರಲ್ಲ ನೀನು ಒಳಗಡೆಯಿಂದ ಹೊರಕ್ಕೆ. ಇನ್ನು ನಿಧಾನ ಕರೆದ್ರೆ ಬರ್ತೀಯಾ ನೀನು? ಅದಂಗಿರಲಿ. ನಮ್ಮ ಅರ್ವಿ ಪಕ್ಕದಲ್ಲೇ ನೀನು ಅರ್ವಿ ಒಣಗಿಸಿದ್ಯಲ್ಲವ ನೆನ್ನೆ. ಅರ್ವಿಯಾಗ ನನ್ನ ಗಂಡಂದು ಒಂದು ಅಂಗಿ ಬಂದೈತ ನೋಡು. ಹಂಗೆ ನಾನು ಅಲ್ಲೇ ನೋಡಿ ಎಲ್ಲ ತಗೊಂಬಂದೆ. ಅಕ್ಕ ಅಣ್ಣಂದೇನು ಅಂಗಿ ಬಂದಿಲ್ಲ. ನಾನು ಹಂಗೆಲ್ಲ ತರಲ್ಲವ ಮನ್ಯಾಗ. ಅಲ್ಲೇ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ತರ್ತೀನಿ. ನಾನೇ ನೀನು ತಗೊಂಡಿದ್ದೀಯ ಅಂತ ಹೇಳ್ತಿಲ್ಲಮ್ಮಿ. ಅರ್ವಿ ಪಕ್ಕದಲ್ಲಿ ಅರ್ವಿ ಅದೇ ಒಣಗಿಸಿದ್ಯಲ್ಲವ, ಅದ್ರ ಒಳಗಡೆ ಬಂದ್ಬಿಡ್ತಾವ ಹಂಗೆ. ನಾವೇನು ನೋಡಿ ಅಂತ ತರ್ತೀವ? ನೋಡ್ದೆಲ್ಲ ಬಂದಿರ್ತವೆ. ನೋಡು ಒಂಚೂರು ಅಂದೆ. ಅದೇನಕ್ಕ ಗೊತ್ತಾಗಲ್ವೇನಕ್ಕ? ನಮ್ಗೇನು ನಮ್ಮ ಅರ್ವಿ ನಮ್ಗೆ ಗೊತ್ತಾಗಲ್ವಾ? ಬಂದಿದ್ರೆ ನಾನೇನಕ್ಕೆ ನಿನಗೆ ಸುಳ್ಳು ಹೇಳಿ? ಬಂದಿದ್ರೆ ಕೊಡ್ತಿರ್ಲಿಲ್ವಾ ತಗೋಕ ಅಂತ? ಈಗ ಒಂದ್ಸಲಿ ನೋಡಿ ನಿಮ್ಮ ಅಣ್ಣ, ಮತ್ತೆ ಸುಮ್ಮನೆ ಬಿಡಲ್ಲ ನನಗಂತೂ. ಮೊದಲೇ ಅಯ್ಯಪ್ಪ ನೋಡಿದೆಯಲ್ಲ, ಈಗ ಒಂದ್ಸಲಿ ನೋಡಿ, ಏನಾಗಲ್ಲ. ಇಲ್ಲಕ್ಕ, ಎಲ್ಲಿ ನೋಡ್ಲಿ? ನಾನು ಆಲ್ರೆಡಿ ಎಲ್ಲ ಮಡ್ಸಿಟ್ಟೆ ಅತ್ಲಾಗೆ. ಈಗ ನೋಡು ನೋಡು ಅಂದರೆ ಎಲ್ಲಿ ನೋಡಲಿ? ನಾನೇನು ಕಳ್ತನ ಮಾಡ್ತೀನ? ನಾನೇನು ಕಳ್ಳಿನ? ನೀನೇನು ಕಳ್ಳಿ ಮಾಡ್ಕೊಂಡು ಏನು? ನಾನು ನೆನ್ನೆನೇ ನೋಡ್ಕೊಂಡು ತಗೊಂಬಂದೆ. ಅದರಲ್ಲಿ ಏನೂ ಇರಲಿಲ್ಲ. ನಮ್ಮವೇ ಇದ್ವು. ಅವ ತಾಯಿ, ಒಂದು ಅಂಗಿ ನೋಡು ಅಂದರೆ ಎಷ್ಟು ಮಾತಾಡ್ತೀಯೇ ನೀನು? ಈಗ ನೋಡಿದ್ರೆ ಏನಾದರೂ ಗಂಟು ಹೋಗ್ಬೇಕೇನು ನಿಂದು? ನೋಡು ಹೋಗು ಸ್ವಲ್ಪ. ನನಗೂ ಒಂಥರ ಸಮಾಧಾನ ಆಕತ್ತತ್ಲಗೆ. ಅವಪ್ಪ ನೋಡಿದ್ರೆ ಈಗ ಒಟ ಅಂತಾನೆ ಒಳಗಡೆ ಹೋದ್ರೆ. ಮೊದಲೇ ಅಂಗಿ ಇಲ್ಲ ಅಂತ ಬೈಕೊಂತ ತಿರ್ಗಾಡ್ತಾನೆ. ಮೊನ್ನೆ ಒಂದು ಅಂಗಿ ಅರ್ಧ ಹಾಕಿದ್ದೀನಿ ಇಸ್ತ್ರಿ ಮಾಡೋಕ್ಕೆ ಹೋಗಿ. ಈಗ ಇನ್ನೊಂದಿಲ್ಲ ಅಂದರೆ ಮತ್ತೆ ಅಷ್ಟೇ. ಒಂದ್ಸಲಿ ನೋಡವ. ನಿಂದೊಂದು ಕಾಟ ಕಣವ, ತಡಿ ನೋಡ್ತೀನಿ. ಇದೇ ಅಂಗಿ. ಅಯ್ಯೋ, ನಾನು ಆಗಲೇ ತುಂಬ ಖುಷಿ ಆಗಿಬಿಟ್ಟಿದೆ ಅಂಗಿ ಯಾರ್ದೋ ಬಂದಿದೆ ಅಂತ. ಈಕೆ ನೋಡಿದ್ರೆ ಅಂಗಿ ಉಟ್ಕೊಂಡು ಮನೆ ಹತ್ರನೇ ಬಂದವಳೆ. ಈಗ ಮತ್ತೆ ನನ್ನ ಗಂಡ ಈ ಅಂಗಿನ ಮತ್ತೆ ಹಾಕೊಂಡು ಹೋದ್ರೆ ಒಳಗಡೆ ಎಲ್ಲ ಈಕೆ ಮತ್ತೆ ಬೈಕೊಂತ ಓಡಾಡ್ತಾಳೆ, ಜಗಳಕ್ಕೆ ಬರ್ತಾಳೆ. ಈಕೆ ಸರಿ ಇಲ್ಲ. ಮತ್ತು ಮೊದಲೇ ಹೇಳ್ಬಿಟ್ಟಿದ್ದೀನಿ ಏನೂ ಇಲ್ಲ ಅಂತ. ಈಗ ಹೆಂಗೆ ಕೊಡೋದು? ಏನೋ ಒಂದು ಹೇಳ್ಕೊಡ್ತೀನಿ ಅತ್ಲಗೆ. ಇಟ್ಕೊಂಡ್ಬಿಟ್ರೆ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ ನನಗೆ. ಅಕ್ಕ ಇದ ನೋಡು. ನಾನು ಇದನ್ನು ತಂದು ಇಟ್ಟಿರಲಿಲ್ಲ, ಟೇಬಲ್ ಮೇಲೆ ಇತ್ತು. ನೋಡಿದೆ ಈಗ ತಾನೆ. ಏನೋ ಚಿಂಟು ನಿನ್ನೆ ಬಿದ್ದಿತ್ತಂತೆ ಕೆಳಗಡೆ, ಅದಕ್ಕೆ ತಂದು ನಮ್ದು ಅಂತ ಇಟ್ಟವನೆ ಚಿಂಟು ಒಳಗಡೆಯ. ನಾನು ನೋಡಿರ್ಲಿಲ್ಲ ಅವ, ಇಲ್ಲ ಅಂದ್ರೆ ಕೊಡ್ತಿದ್ದೆ. ಮತ್ತೆ ಬೇಜಾರು ಮಾಡ್ಕೋಬೇಡ. ಕೊಡವ, ಬೇಜಾರೇನು ಬಂತು ಅದ್ರಲ್ಲ? ಅದಕ್ಕೆ ಅಂದಿದ್ದು ನಾನು ಆಗಲೇ ನೋಡು ಅಂತವ. ಒಂದೊಂದ್ಸಲಿ ನಾವು ಎತ್ಕೊಳ್ಳಿಲ್ಲ ಅಂದ್ರೂ ಅರ್ವಿ ಬಂದ್ಬಿಡ್ತವೆ. ನೋಡಿದ್ಯಾ ಈಗ? ನಾನು ಸುಮ್ಮನೆ ಹೋಗಿದ್ದಿದ್ರೆ ಮತ್ತೆ ಆಕೆ ಅವನ ಹತ್ರ ಹೊಡ್ತಾ ತಿನ್ಬೇಕಿತ್ತು ಮತ್ತೆ. ಅದಕ್ಕೆ ನೋಡು ಅಂತ ಹೇಳಿತು. ನೀನು ಹೋಗೋಕ್ಕೆ ಒಳಗಡೆ 1 ಗಂಟೆ ಮಾಡ್ದವ. ನನಗೂ ಗೊತ್ತಿರಲಿಲ್ಲ ಅಕ್ಕ, ಚಿಂಟು ತಂದಿಟ್ಟಿದ್ದು. ನಾನು ನೋಡಿರಲಿಲ್ಲ, ಅದಕ್ಕೆ ಅಷ್ಟು ವಾದ ಮಾಡಿದೆ ಅಷ್ಟೇ. ಮತ್ತೆ ಬೇಜಾರು ಮಾಡ್ಕೋಬೇಡವ. ಮತ್ತೆ ಏನೋ ಅನ್ಕೋಬೇಡ. ಮತ್ತೆ ಅವ್ವ, ನಾನೇನು ಅನ್ಕೊಳ್ಳೆ ತಾಯಿ, ಸದ್ಯ ಹಂಗೆ ಸಿಕ್ಕಿದೆ ಖುಷಿ ನನಗೆ. ಸರಿ, ಬರ್ತೀನಿ. ಮತ್ತೆ ಅಪ್ಪನಿಗೆ ಊಟಕ್ಕೆ ನೀಡಬೇಕು. ಸರಿ ಅಕ್ಕ, ತಗೋ. ನಾನು ಸ್ವಲ್ಪ ಪಾತ್ರೆ ಇದೆ ತಿಕ್ಬೇಕು. ಸರಿ, ಹೋಗ್ಬಾ. ಎಷ್ಟು ಕಳ್ಳಿ ಇದ್ದಾಳೆ ಈಕಿ. ಎಷ್ಟು ಗಾಢ ತಗೊಂಡೋಗಿ ಮನೆಯಾಗ ಇಟ್ಕೊಂಡು ನನ್ನ ಮುಂದೆನೇ ಕತೆ ಹೇಳ್ತಾಳೆ. ಚಿಂಟು ತಗೊಂಡೋಗಿದ್ದಾಕ, ಅವ್ನು ತಗೊಂಡೋಗಿದ್ದಾಕ ಅಂತ. ಬರಲಿ ಈಕಿ ಆ ಕಡೆ. ಒಣಗ್ಸಕ್ಕೂ ಬಿಡಲ್ಲ ಇನ್ಮೇಲಿಂದ. ಏನೋ ಅತ್ಲಾಗೆ ಊರ ಮನೆಯಾಗ ಒಣಗಿಸ್ಕೊಳ್ಳಿ ಅಂತ ಬಿಟ್ಕೊಟ್ರೆ ಜಾಗನ ನೋಡಿದ್ರೆ ನಮ್ಮಂಗಿನೇ ಎತ್ಕೊಂಡು ಹೋಗ್ತಾರೆ. ಹಂಗೆ ಆ ಜನ ಉಪಕಾರ ಮಾಡೋಕ್ಕೆ ಹೋದ್ರೆ ನಮಗೆ ಅಪಕಾರ ಮಾಡೋಕ್ಕೆ ಬರ್ತಾರೆ. ಸದ್ಯ ಈ ವಯಸ್ಸಿನಿಂದ ಬಚಾವಾಗಿದೆ ಲೇಸು. ಇಲ್ಲಾಂದರೆ ಯಾರು ಬೈಸ್ಕೊಳ್ತಿದ್ರು? ಹಂಗೆ ಮಾಡಿ ಹೋದ್ಸಲಿನೂ ಒಂದು ಶರ್ಟ್ನ ಹಂಗೆ ಇಸ್ತ್ರಿ ಮಾಡೋಕ್ಕೆ ಹೋಗಿ ಅರ್ಧಾಕಿವ್ನಿ. ಈಗ ಮತ್ತೊಂದು ಅಂಗಿ ಅಂದರೆ ಏನು ಮಾಡೋಣ ಪಾಪ ಆತ್ನು. ಸರಿ ಅವ್ವ, ಹೆಂಗೋ ಸಿಕ್ತು ಅತ್ಲಾಗೆ. ಈ ಊರ್ಕೇರಿಯಾಗ ಇಂಥವ್ರು ಒಬ್ರಲ್ಲೊಬ್ರು ಇದ್ದೇ ಇರ್ತಾರೆ, ಹುಷಾರಾಗಿರ್ಬೇಕು. ಮತ್ತು ನಮ್ಮ ಅಂಗಿ ಬೇರೆಯವ್ರು ತೊಗೊಂಡೋದ್ರೆ ಕಷ್ಟ. ಮತ್ತು ದುಡ್ಡು ಕೊಟ್ಟು ರೊಕ್ಕ ಕೊಟ್ಟು ತಂದಿರ್ತೀವಲ್ಲ, ಕಷ್ಟ ಆಯ್ತದ. ಮತ್ತು ನಾವು ಹೆಂಗೋ ಒಣಗಿಸಿರ್ತೀವಿ, ಅವರಿಗೆ ಚಲೋ ಅನ್ಸಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಹಂಗೆ ಮಳ್ಳಿಯರು. ನಿಮ್ಮೂರಲ್ಲೂ ಹಂಗೇನಾ? ಕಮೆಂಟ್ ಮಾಡಿರಿ. ಮತ್ತು ಯಾಕೋ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ತಿಲ್ಲ, ನೋಡ್ತೀರಾ ಸುಮ್ಮನೆ ಆಗ್ತೀರಾ ಯಾಕೆ? ನಮ್ಮ ಚಾನಲ್ಲು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಿರ್ತೀನಿ. ಮತ್ತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರ್ತೀನಿ. ಸರಿನಾ? ಬಾಯ್.